ಮಾಡಲಾಗಿದೆ. 19 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಇವತ್ತು ಪಟ್ಟಿ ಫೈನಲ್ ಆಗಿ ಖಾತೆ ಹಂಚಿಕೆ ಮಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಇದೀಗ ಅದೇ ರೀತಿಯಾಗಿ ಖಾತೆ ಹಂಚಿಕೆ ಆಗಿದೆ. 19 ಸಚಿವರಿಗೆ, ಅದರಲ್ಲೂ ಕೂಡ ಕೆಲವರಿಗೆ ಖಾತೆ ಹಂಚಿಕೆ ಬದಲಾವಣೆ ಕೂಡ ಆಗಿದೆ. ಈ ಹಿಂದೆ 13 ಮಂದಿ ಸಚಿವರುಗಳು ಪ್ರಮಾಣ ವಚನ ಸ್ವೀಕರಿಸಿ ಖಾತೆಯನ್ನು ಅವರಿಗೆ ನೀಡಲಾಗಿತ್ತಲ್ಲ, ಅದರಲ್ಲಿ ಒಂದಷ್ಟು ಸಚಿವರ ಖಾತೆ ಕೂಡ ಬದಲಾವಣೆ ಆಗಿದೆ. ಹಾಗಾದ್ರೆ ಯಾರ್ಯಾರಿಗೆ ಖಾತೆ ಹಂಚಿಕೆ ಆಗಿದೆ, ಅದರಲ್ಲಿ ಯಾರ್ಯಾರಿಗೆ ಯಾವ ಸ್ಥಾನ ಸಿಕ್ಕಿದೆ, ಖಾತೆ ಸಿಕ್ಕಿದೆ ನೋಡೋದಾದ್ರೆ, ನೂತನ ಸಚಿವರಿಗೆ ಈಗಾಗಲೇ ಖಾತೆ ಹಂಚಿಕೆಯಾಗಿದ್ದು, ಬಿ ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ, ಈ ಹಿಂದೆ ಸುಧಾಕರ್ ಅವರು ಈ ಒಂದು ಖಾತೆಯನ್ನು ನಿರ್ವಹಿಸಿದ್ರು. ಕೃಷಿ ಖಾತೆ ಇದೀಗ PM ನರೇಂದ್ರ ಸ್ವಾಮಿ ಅವರಿಗೆ ಸಿಕ್ಕಿದೆ. ಅದೇ ರೀತಿಯಾಗಿ H.C. ಬಾಲಕೃಷ್ಣ ಅವರಿಗೆ ಪೌರಾಡಳಿತ ಖಾತೆಯನ್ನ ನೀಡಲಾಗಿದೆ. ಇನ್ನು ಎನ್ ಚೆಲುವರಾಯಸ್ವಾಮಿಗೆ, ರಾಮಲಿಂಗಾರೆಡ್ಡಿ ಅವರಿಗೆ ಈಗ ಕೊಟ್ಟಿದ್ರಲ್ಲ ಜಲಸಂಪನ್ಮೂಲ ಖಾತೆ, ಅದನ್ನ ಚೆಲುವರಾಯಸ್ವಾಮಿ ಅವರಿಗೆ ನೀಡಲಾಗಿದೆ. ಸಣ್ಣ ನೀರಾವರಿ ಖಾತೆಯನ್ನ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ನೀಡಲಾಗಿದೆ. ಅದೇ ರೀತಿಯಾಗಿ ಅರಣ್ಯ ಖಾತೆ ರಾಮಲಿಂಗಾರೆಡ್ಡಿ, ಎನ್ವೈರನ್ಮೆಂಟ್, ಅರಣ್ಯ ಎಲ್ಲವೂ ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಸಿಕ್ಕಿದೆ. ಸಣ್ಣ ಕೈಗಾರಿಕೆ ವಿಜಯಾನಂದ ಕಾಶ್ಯಪ್ಪನ ಅವರಿಗೆ ಹಂಚಲಾಗಿದೆ. ಅದೇ ರೀತಿಯಾಗಿ ಡೆಪ್ಯೂಟಿ ಸ್ಪೀಕರ್ ಆಗಿ ಮಂಕಾಳ ವೈದ್ಯರನ್ನ ನೇಮಿಸಲಾಗಿದೆ. ಹೊನ್ನಣ್ಣ ಅವರಿದ್ರು, ಆದರೆ ಇದೀಗ ಡೆಪ್ಯೂಟಿ ಸ್ಪೀಕರ್ ಆಗಿ ಮಂಕಾಳ ವೈದ್ಯ ಅವರಿಗೆ ಸಚಿವ ಸ್ಥಾನ ಇತ್ತು. ಆ ನಂತರ SS ಮಲ್ಲಿಕಾರ್ಜುನ್ ಅವರಿಗೆ ನೀಡಲಾಯಿತು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಧು ಬಂಗಾರಪ್ಪ ಈ ಹಿಂದೆ ಅದೇ ಖಾತೆಯನ್ನು ನಿರ್ವಹಿಸಿದ್ರು. ಅಬಕಾರಿ ಖಾತೆ ಶಿವಲಿಂಗೇಗೌಡರಿಗೆ ಸಿಕ್ಕಿದೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. 19 ಸಚಿವರಿಗೆ ಈಗ ಖಾತೆ ಹಂಚಿಕೆ ಮಾಡಿದ್ದಾರೆ. ರಾಜ್ಯಪಾಲರ ಬಳಿ ಲಿಸ್ಟ್ ಇದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಕೆಲವೇ ಕ್ಷಣದಲ್ಲಿ ಲಿಸ್ಟ್ ಕೂಡ ಬರುತ್ತೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಖಾತೆ ಹಂಚಿಕೆ ಮಾಡಲಾಗಿದೆ. ಚೆಲುವರಾಯಸ್ವಾಮಿ ನಿರ್ವಹಿಸುತ್ತಿದ್ದಂತಹ ಕೃಷಿ ಖಾತೆ PM ನರೇಂದ್ರ ಸ್ವಾಮಿ ಅವರಿಗೆ ಈಗ ಸಿಕ್ಕಿದೆ. ಈ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಚೆಲುವರಾಯಸ್ವಾಮಿ ಈ ಒಂದು ಖಾತೆಯನ್ನ, ಹಾಗೆಯೇ ರಹೀಂ ಖಾನ್ ಅವರು, H.C. ಬಾಲಕೃಷ್ಣ ಅವರೀಗ ಪೌರಾಡಳಿತ ಖಾತೆ ನಿರ್ವಹಿಸಲಿದ್ದಾರೆ. ಎನ್ ಚೆಲುವರಾಯಸ್ವಾಮಿ ಅವರಿಗೆ ಜಲಸಂಪನ್ಮೂಲ ಖಾತೆ, ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನ ನೀಡಲಾಗಿದೆ. ಸಕ್ಕರೆ ಜವಳಿ ರುದ್ರಪ್ಪ ಲಮಾಣಿ ಅವರಿಗೆ ನೀಡಲಾಗಿದೆ. KH ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ, ಅವರ ಬೇಡಿಕೆ ಇದ್ದಿದ್ದು ಕೂಡ ಅದೇ. ಸೊ ಈಗ ಅವರ ಖಾತೆ ಬದಲಾವಣೆ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಡಲಾಗಿದೆ. ಅದೇ ರೀತಿಯಾಗಿ ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆಯನ್ನ ನೀಡಲಾಗಿದೆ. ಕನ್ನಡ ಸಂಸ್ಕೃತಿ ಇಲಾಖೆ, ಈ ಹಿಂದೆ ಕೂಡ ಶಿವರಾಜ್ ತಂಗಡಗಿ ಅವರು ಈ ಒಂದು ಖಾತೆಯನ್ನು ನಿರ್ವಹಣೆ ಮಾಡಿದ್ರು. ಇದೀಗ ನೂತನ ಸಚಿವರಿಗೆ ಅಧಿಕೃತ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಜಮೀರ್ ಅಹಮದ್ ಅವರಿಗೆ ವಸತಿ ಖಾತೆಯನ್ನ ಹಂಚಲಾಗಿದೆ. ಮಂಕಾಳ ವೈದ್ಯರಿಗೆ ಡೆಪ್ಯೂಟಿ ಸ್ಪೀಕರ್ ಅನ್ನ ನೀಡಲಾಗಿದೆ. ಶಿವಲಿಂಗೇಗೌಡರಿಗೆ ಅಬಕಾರಿ ಖಾತೆ. ಸೊ ಈಗ ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಖಾತೆಯನ್ನ ನೀಡಲಾಗಿದೆ. ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆ ಸಿಕ್ಕಿದೆ. ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಬಸವಂತಪ್ಪ ಅವರಿಗೆ ಮುಜರಾಯಿ, ಮೀನುಗಾರಿಕೆ, ಬಂದರು, ಒಳನಾಡು, ಇದನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಿ ಅಂತ ಹೇಳಿ ಅನೇಕರು ಬೇಡಿಕೆ ಇಟ್ಟಿದ್ರು. ಇದೀಗ ಆ ಖಾತೆಯನ್ನ ನೀಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಖಾತೆ, ಎನ್ ಚೆಲುವರಾಯಸ್ವಾಮಿ ಅವರಿಗೆ ಜಲಸಂಪನ್ಮೂಲ ಖಾತೆ, ಸಹಕಾರ ಸಚಿವರಾಗಿ ಲಕ್ಷ್ಮಣ್ ಸವದಿ ಅವರಿಗೆ ನೀಡಲಾಗಿದೆ. ಅವರ ಇಂಟ್ರೆಸ್ಟ್ ಕೂಡ ಅದೇ. ಈ ಹಿಂದೆ ಕೂಡ ಆ ಒಂದು ಖಾತೆಯನ್ನು ಅವರು ಈ ಹಿಂದೆ ಅವರು ಕಾರ್ಯನಿರ್ವಹಣೆ ಮಾಡಿದ್ರು. ಆ ಖಾತೆಯಲ್ಲಿ KH ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆಯ ಬೇಡಿಕೆ ಇಟ್ಟಿದ್ರು, ಅದೇ ಸಿಕ್ಕಿದೆ ಈಗ ಅವರಿಗೆ. ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಖಾತೆಯನ್ನ ನೀಡಲಾಗಿದೆ. ಜಲಸಂಪನ್ಮೂಲದ ಬದಲಾಗಿ ಅವರ ಖಾತೆಯನ್ನ ಇದೀಗ ಚೇಂಜ್ ಮಾಡಲಾಗಿದೆ. ಸಣ್ಣ ಕೈಗಾರಿಕೆಯನ್ನ ವಿಜಯಾನಂದ ಕಾಶ್ಯಪ್ಪ ಅವರಿಗೆ ನೀಡಲಾಗಿದೆ. ಮಂಕಾಳ ವೈದ್ಯರನ್ನ ಡೆಪ್ಯೂಟಿ ಸ್ಪೀಕರ್ ಅನ್ನಾಗಿ ಈಗ ನೇಮಿಸಲಾಗಿದೆ. S. ಪೊನ್ನಣ್ಣ ಅವರಿಗೆ ಕೊಡಲಾಗಿತ್ತು. ಅವರನ್ನ ಈಗ CM ಅವರ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ನೇಮಿಸಿ ಸಂಪುಟ ದರ್ಜೆಯ ಸ್ಥಾನಮಾನ ಕೊಟ್ಟ ಬಳಿಕ ಇದೀಗ ಮಂಕಾಳ ವೈದ್ಯರಿಗೂ ಕೂಡ ಬೇಜಾರಾಗಬಾರದು ಅಂತ ಹೇಳಿ ಡೆಪ್ಯೂಟಿ ಸ್ಪೀಕರ್ ಅನ್ನಾಗಿ ಅವರನ್ನ ನೇಮಿಸಲಾಗಿದೆ. S. ಪೊನ್ನಣ್ಣ ಅವರಿಗೆ ಇದನ್ನ ನೀಡಲಾಗಿತ್ತು. ಮಂಕಾಳ ವೈದ್ಯರಿಗೆ ಸಚಿವ ಸ್ಥಾನನೇ ಸಿಕ್ಕಿತ್ತು, ಆದ್ರೆ ಅದನ್ನ ಅನಂತರ SS ಮಲ್ಲಿಕಾರ್ಜುನ ಅವರಿಗೆ ನೀಡಲಾಗಿತ್ತು. ಗೊಂದಲ ಆಗಿದೆ, ಒಂಚೂರು ಕನ್ಫ್ಯೂಷನ್ ಆಗಿತ್ತು ಅಂತ ಹೇಳ್ತಾ ಇದ್ರು. ಆ ನಂತರ ಮಂಕಾಳ ವೈದ್ಯರಿಗೆ ಸ್ಥಾನ ತಪ್ಪಿತ್ತು. ಇದೀಗ ಖಾತೆ ಹಂಚಿಕೆ ಮಾಡಲಾಗಿದೆ. ಹಲವು ದಿನಗಳಾದ ಬಳಿಕ ಅಂತೂ ಇಂತೂ ಕಸರತ್ತು ಮಾಡಿ, ಸರ್ಕಸ್ ಮಾಡಿ ಈಗ ಖಾತೆ ಹಂಚಿಕೆ ಫೈನಲ್ ಆಗಿ ಖಾತೆಯನ್ನ ಹಂಚಲಾಗಿದೆ. ಈಗಾಗಲೇ ಯಾರ್ಯಾರಿಗೆ ಯಾವ ಖಾತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀವಿ.
ಈಗಾಗಲೇ ಆಹಾರ ಮತ್ತು ನಾಗರಿಕ ಸರಬರಾಜು ರಿಜ್ವಾನ್ ಅರ್ಷಾದ್ ಅವರಿಗೆ ಸಿಕ್ಕಿದೆ. ಅದನ್ನು ಮುನಿಯಪ್ಪ ಅವರು ನಿರ್ವಹಣೆ ಮಾಡ್ತಾ ಇದ್ರು. ಇದೀಗ ಸಮಾಜ ಕಲ್ಯಾಣ ಇಲಾಖೆ KH ಮುನಿಯಪ್ಪ ಅವರನ್ನ ನಿರ್ವಹಣೆ ಮಾಡಬೇಕು, ಅವರ ಬೇಡಿಕೆ ಕೂಡ ಆಯಿತು. ಚಲುವರಾಯಸ್ವಾಮಿ ಹಿಂದೆ ಕೃಷಿ ಖಾತೆಯನ್ನ ನಿರ್ವಹಿಸಿದ್ರು, ಈಗ ಜಲಸಂಪನ್ಮೂಲ ಖಾತೆ, ಆ ಖಾತೆಯನ್ನ ಇವತ್ತಿನವರೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ನಿರ್ವಹಿಸಿದ್ರು. ಇದೀಗ ಚಲುವರಾಯಸ್ವಾಮಿ ಅವರು ಆ ಖಾತೆಯನ್ನ ಇನ್ನು ಮುಂದೆ ಆ ಖಾತೆ ನಿರ್ವಹಿಸಬೇಕು. ಅದೇ ರೀತಿಯಾಗಿ ಲಕ್ಷ್ಮಣ್ ಸವದಿಗೆ ಸಹಕಾರ ಖಾತೆ ಸಿಕ್ಕಿದೆ. ರುದ್ರಪ್ಪ ಲಮಾಣಿಗೆ ಸಕ್ಕರೆ ಜವಳಿ ಖಾತೆಯನ್ನ ನೀಡಲಾಗಿದೆ. KH ಮುನಿಯಪ್ಪ ಅವರಿಗೆ ಹೇಳಿದಾಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ನೀಡಲಾಗಿದೆ. ವಿಜಯಾನಂದ ಕಾಶ್ಯಪ್ ಅವರಿಗೆ ಸಣ್ಣ ಕೈಗಾರಿಕೆಯನ್ನ ನೀಡಲಾಗಿದೆ. ಶಿವರಾಜ್ ತಂಗಡಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ, ಅದೇ ರೀತಿಯಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಈ ಖಾತೆಯನ್ನ ನೀಡಲಾಗಿದೆ. ಈ ಹಿಂದೆ ಕೂಡ ಶಿವರಾಜ್ ತಂಗಡಿಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಖಾತೆಯನ್ನೇ ನಿರ್ವಹಿಸಿದ್ರು. ಅದೇ ರೀತಿಯಾಗಿ ಈಗಾಗಲೇ 19 ಸಚಿವರಿಗೆ ಖಾತೆಯನ್ನ ಹಂಚಲಾಗಿದೆ. ಇವತ್ತು ಸಂಜೆಯ ಒಳಗೆ ಖಾತೆ ಹಂಚಿಕೆ ಆಗತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಅದೇ ರೀತಿಯಾಗಿ ಖಾತೆ ಹಂಚಿಕೆ ಮಾಡಲಾಗಿದೆ. PM ನರೇಂದ್ರ ಸ್ವಾಮಿ ಕೃಷಿ ಸಚಿವರು, HC ಬಾಲಕೃಷ್ಣ ಪೌರಾಡಳಿತ ಇಲಾಖೆ ಸಚಿವರು, ಡಾಕ್ಟರ್ ಅಜಯ್ ಸಿಂಗ್ ಸಣ್ಣ ನೀರಾವರಿ, ಅರಣ್ಯ ಸಚಿವರಾಗಿ ರಾಮಲಿಂಗಾರೆಡ್ಡಿ ಅವರು, ಎನ್ವೈರ್ಮೆಂಟ್ ಪರಿಸರ ಇಕಾಲಜಿ ಎಲ್ಲವೂ ಕೂಡ ಇದೆ. ಸಣ್ಣ ಕೈಗಾರಿಕೆ ಸಚಿವರಾಗಿ ವಿಜಯಾನಂದ ಕಾಶ್ಯಪ್ಪನವರು, ಪೌರಾಡಳಿತ ಖಾತೆಯನ್ನ HC ಬಾಲಕೃಷ್ಣ ಅವರಿಗೆ, ಜಲಸಂಪನ್ಮೂಲ ಖಾತೆಯನ್ನು ಚಲುವರಾಯಸ್ವಾಮಿ ಅವರಿಗೆ, ಆಹಾರ ನಾಗರಿಕ ಸರಬರಾಜು ರಿಜ್ವಾನ್ ಅರ್ಷದ್ ಅವರಿಗೆ, ಅದೇ ರೀತಿಯಾಗಿ ಸಣ್ಣ ಕೈಗಾರಿಕೆಯನ್ನ ವಿಜಯಾನಂದ ಕಾಶ್ಯಪ್ ಅವರಿಗೆ, ಜಮೀರ್ ಅಹಮದ್ ಅವರಿಗೆ ವಸತಿ ಖಾತೆಯನ್ನ ನೀಡಲಾಗಿದೆ. ಕಾರ್ಮಿಕ ಖಾತೆಯನ್ನ ಸಂತೋಷ್ ಲಾಡ್ ಅವರಿಗೆ ನೀಡಲಾಗಿದೆ. ಈ ಹಿಂದೆ ಕೂಡ ಅದೇ ಖಾತೆಯನ್ನು ನಿರ್ವಹಿಸಿದ್ರು ಅವರು. S ಪೊನ್ನಣ್ಣ ಅವರು CM ರಾಜಕೀಯ ಕಾರ್ಯದರ್ಶಿ, ಡೆಪ್ಯೂಟಿ ಸ್ಪೀಕರ್ ಆಗಿದ್ರು. ಅವರಿಗೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಅದು. ಜೊತೆಗೆ RV ದೇಶಪಾಂಡೆ ಅವರ ಅಧ್ಯಕ್ಷ ಆಡಳಿತ ಸುಧಾರಣಾ ಆಯೋಗದ ಈ ಹಿಂದೆ ಕೂಡ ಇದ್ರು, ಅದನ್ನೇ ಕಂಟಿನ್ಯೂ ಮಾಡಲಾಗಿದೆ. ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆಯನ್ನು ಮುಂದುವರಿಸಲಾಗಿದೆ. ಅದೇ ರೀತಿಯಾಗಿ ಈಗ 19 ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಿ CM ಕೂಡ ಹೇಳ್ತಾ ಇದ್ರು, ಯಾವ ಸಚಿವರಿಗೆ ಯಾವ ಖಾತೆಯನ್ನ ಕೊಟ್ಟಿದ್ದೇವೋ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು. ಈ ವಿಚಾರದಲ್ಲಿ ಯಾವುದೇ ರೀತಿಯ ನೆಕ್ಸ್ಟ್ ಮಾತಾಡೋದಕ್ಕೆ ಅವಕಾಶ ಇಲ್ಲ. ನಾಳೆಯಿಂದ ಅಂದ್ರೆ 13ನೇ ತಾರೀಕಿಂದ ಸೆಷನ್ ಕೂಡ ಆರಂಭ ಆಗುತ್ತೆ. ಹಾಗಾಗಿ ಸೆಷನ್ನಲ್ಲಿ ಎಲ್ಲ ಸಚಿವರಿಗೂ ಕೂಡ ತಮ್ಮ ಖಾತೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಉತ್ತರ ಕೊಡುವಷ್ಟು ಸಮರ್ಥರಾಗಿರಬೇಕು ಅನ್ನೋದನ್ನ ಹೇಳಿದ್ರು. ಜೊತೆಗೆ ಈ ಪ್ರಶ್ನೆನೇ ಇತ್ತು, ಸಚಿವರುಗಳೇ ಇಲ್ಲ ಅಂತ ಹೇಳಿ ವಿಪಕ್ಷಗಳಿಗೆ ಒಂದು ಅಸ್ತ್ರ ಕೂಡ ಇತ್ತು. ಕೃಷಿ ಸಚಿವರಿಲ್ಲ, ಕಂದಾಯ ಸಚಿವರಿಲ್ಲ, ಕಂದಾಯ ಸಚಿವರು ಆಕ್ಚುಲಿ ಇದ್ರು, ಆದರೆ ಕಂದಾಯ ಸಚಿವರಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಹೀಗೆಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು ವಿಪಕ್ಷದವರು. ಈಗಾಗಲೇ ಬರ ಇದೆ, ಮತ್ತೊಂದು ಕಡೆ ಈಗಾಗಲೇ ಇಂತಹ ಪರಿಸ್ಥಿತಿ ಇದೆ, ಈ ಸಂದರ್ಭದಲ್ಲಿ ಸಚಿವರುಗಳೇ ಕಾಣಿಸ್ತಾ ಇಲ್ಲ ಅನ್ನೋದನ್ನೆಲ್ಲ ಹೇಳ್ತಾ ಇದ್ರು. ಈಗ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಆ ಖಾತೆ ಹಂಚಿಕೆ ಸಂದರ್ಭದಲ್ಲೂ ಕೂಡ ಸಚಿವರುಗಳಿಗೆ ಒಂದು ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ DK ಶಿವಕುಮಾರ್ ಅವರು. ಈಗ ಖಾತೆ ಹಂಚಿಕೆ ಆಗಿದೆ, ಆದರೆ ಆ ನಂತರ ಮತ್ತೆ ನನಗೆ ಆ ಖಾತೆ ಬೇಕಿತ್ತು, ಈ ಖಾತೆ ಬೇಕಿತ್ತು, ಈ ರೀತಿಯ ಮಾತುಕತೆಗಳಾಗಬಾರ್ದು. ಜೊತೆಗೆ ನಿಮ್ಮ ಖಾತೆಗೆ ಸಂಬಂಧಪಟ್ಟ ಹಾಗೆ ಕರೆಕ್ಟ್ ಆಗಿ ಅದನ್ನು ನಿರ್ವಹಿಸಿಕೊಂಡು ಹೋಗಬೇಕು ನೀವು. ಜೊತೆಗೆ ಈ ಖಾತೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಬೇಕು ಅನ್ನೋದರ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ನಾಳೆ ಸೆಷನ್ ಅಲ್ಲಿ ಪ್ರಶ್ನೆ ಕೇಳಿದಾಗ ಉತ್ತರ ಕೂಡ ನಿಮ್ಮಲ್ಲಿ ಇರಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ಈಗಾಗಲೇ DK ಶಿವಕುಮಾರ್ ಅವರು ನೂತನ ಸಚಿವರಿಗೆ ಹೇಳಿದ್ದಾರೆ. ಅಂತೂ ಇಂತೂ ಇಷ್ಟು ದಿನಗಳ ಕಾಲ ಕಾದು ಇವತ್ತಾಗತ್ತೆ, ನಾಳೆ ಆಗತ್ತೆ ಅಂತ ಹೇಳಿ ಕಾಯ್ತಾ ಇದ್ದಂತಹ ಸಚಿವರುಗಳಿಗೆ ಫೈನಲ್ ಆಗಿ ಖಾತೆ ಹಂಚಿಕೆ ಆಗಿದೆ. ಕೆಲವರು ಎಕ್ಸ್ಪೆಕ್ಟೆಡ್, ಇನ್ನೂ ಕೆಲವರು ಒಂದಷ್ಟು ಖಾತೆಗಳ ಬಗ್ಗೆ ಬೇಡಿಕೆ ಇಟ್ಟಿದ್ರು, ಇನ್ನೂ ಕೆಲವರು ಈ ಹಿಂದೆ ನಿರ್ವಹಿಸಿದಂತಹ ಖಾತೆಗಳು ಸಿಕ್ಕಿದೆ, ಕೆಲವರಿಗೆ ಅವರು ನಿರ್ವಹಣೆ ಮಾಡಿದಂತಹ ಖಾತೆಗಳು ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಖಾತೆ ಹಂಚಿಕೆ ಆಗಿರುವಂತಹ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಈಗ ಕೆಲವರಂತೂ ಬೇಡಿಕೆಗಳನ್ನು ಇಟ್ಟ ಹಾಗೆ ಅವರಿಗೆ ಆ ಖಾತೆಗಳು ಸಿಕ್ಕಿದೆ. ಈಗಾಗಲೇ ಮುನಿಯಪ್ಪ ಆಗಿರ್ಬೋದು, ಅವರು ಕೂಡ ನನಗೆ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಕೇಳ್ಕೊಳ್ತಾ ಇದ್ರು. ಆ ಖಾತೆಯನ್ನು ಇದೀಗ ಅವರಿಗೆ ನೀಡಲಾಗಿದೆ. ಆದರೆ ಜಲಸಂಪನ್ಮೂಲ ಖಾತೆ ರಾಮಲಿಂಗಾರೆಡ್ಡಿ ಅವರಿಗೆ ನೀಡಲಾಗಿತ್ತು, ಅವರಿಗೆ ಈಗ ಅರಣ್ಯ ಖಾತೆಯನ್ನ ನೀಡಲಾಗಿದೆ, ಪರಿಸರ ಖಾತೆಯನ್ನು ಅವರಿಗೆ ನೀಡಲಾಗಿದೆ. ಜೊತೆಗೆ ಉಳಿದಂತೆ ಅನೇಕ ಖಾತೆಗಳು CM ಬಳಿಯಲ್ಲಿಯೇ ಇರುತ್ತೆ. CM ಅವರ ಬಳಿಯೇ ಆ ಖಾತೆಗಳು ಕೂಡ ಅವರೇ ನಿರ್ವಹಣೆ ಮಾಡ್ತಾರೆ. ಇಂತಹ ಒಂದು ಹಿನ್ನೆಲೆಯಲ್ಲಿ ಇದೀಗ 19 ಸಚಿವರಿಗೆ ಖಾತೆಯನ್ನ ಹಂಚಲಾಗಿದೆ. ರಾಜ್ಯಪಾಲರ ಬಳಿ ಲಿಸ್ಟ್ ಇತ್ತು, ಆ ಒಂದು ಲಿಸ್ಟ್ ಖಂಡಿತವಾಗ್ಲೂ ಬರುತ್ತೆ ಕೆಲವೇ ಕ್ಷಣದಲ್ಲಿ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ಇನ್ನು ಮುಖ್ಯಮಂತ್ರಿಗಳ ಬಳಿಯಲ್ಲಿ ಹಣಕಾಸು, ಕ್ಯಾಬಿನೆಟ್ ಅಫೇರ್ಸ್, ಹಾಗೆಯೇ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಇಂಟೆಲಿಜೆನ್ಸ್, ಮಾಹಿತಿ ಮತ್ತು ಕಾನೂನು, ಜಸ್ಟಿಸ್ ಆ್ಯಂಡ್ ಹ್ಯೂಮನ್ ರೈಟ್ಸ್, ಪಾರ್ಲಿಮೆಂಟರಿ ಅಫೇರ್ಸ್ ಆ್ಯಂಡ್ ಲೆಜಿಸ್ಲೇಷನ್, ಅಗ್ರಿಕಲ್ಚರ್, ಮಾರ್ಕೆಟಿಂಗ್, ಕಮಿಷನರೇಟ್ ಆಫ್ ಟೌನ್ ಆ್ಯಂಡ್ country planning, all the urban local bodies falling under BDA and BMRDA area and all unallotted,
ಪ್ಲಾಟ್ಫಾರ್ಮ್ಸ್ ಎಲ್ಲವೂ ಕೂಡ ಪೋರ್ಟ್ಫೋಲಿಯೋಸ್ ಕೂಡ ಎಲ್ಲವೂ ಡಿ ಕೆ ಶಿವಕುಮಾರ್ ಅವರ ಬಳಿಯೇ ಇರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಇವತ್ತೇ ಖಾತೆ ಹಂಚಿಕೆ ಆಗತ್ತೆ, ಲಿಸ್ಟ್ ಕೂಡ ಹೊರ ಬರುತ್ತೆ ಅಂತ ಡಿ ಕೆ ಶಿ ಹೇಳ್ದಂಗೆನೆ ಈಗ ಖಾತೆ ಹಂಚಿಕೆ ಆಗಿದೆ. ಕೆಲವರು ತಾವು ಏನು ಎಕ್ಸ್ಪೆಕ್ಟೆಡ್ ಮಾಡಿದ್ರು ಅಂತಹ ಖಾತೆಗಳನ್ನೇ ಪಡ್ಕೊಂಡಿದ್ದಾರೆ. ಇನ್ನು ಕೆಲವರ ಈಗ ಮೊನ್ನೆಯಷ್ಟೇ ಅಂದ್ರೆ ಮೊದಲ ಹಂತದಲ್ಲಿ ಏನು ಕೆಲವು ಖಾತೆಗಳ ಬದಲಾವಣೆ ಕೇಳಿದ್ರು ಆ ಖಾತೆಗಳ ಬದಲಾವಣೆ ಕೂಡ ಆಗಿದೆ. ಸೊ ಏನೆಲ್ಲ ಚೇಂಜಸ್ ಆಗಿದೆ? ನವಿತಾ ಜನ ಅಂತಿಮವಾಗಿ ಕೊನೆಗೂ ಕೂಡ ಖಾತೆ ಹಂಚಿಕೆ ಆಗಿರ್ತಕ್ಕಂಥದ್ದು ಮಹತ್ತರ ಬೆಳವಣಿಗೆಯಲ್ಲಿ ನ್ಯೂಸ್ 18 ಕನ್ನಡ ಬಹುತೇಕ 80% ಇಂಥದೇ ಖಾತೆ ಹಂಚಿಕೆ ಆಗುತ್ತೆ ಅಂತ ಹೇಳಿ ನಾವು ಹೇಳಿದ್ವಿ. ಅಂಥದೇ ಖಾತೆಗಳು ಕೂಡ ಹಂಚಿಕೆ ಆಗಿರ್ತಕ್ಕಂಥದ್ದು ನವಿತಾ ಜೈನ್. ಪ್ರಮುಖವಾಗಿ ಒಂದಷ್ಟು ಬದಲಾವಣೆಗಳಾಗಿರ್ತಕ್ಕಂಥದ್ದು ಖಾತೆ ಬದಲಾವಣೆಯನ್ನ ಕೇಳಿದ್ರು. ಅದರಲ್ಲೂ ಪ್ರಮುಖವಾಗಿ ಖಾತೆ ಬದಲಾವಣೆ ರಾಮಲಿಂಗ ರೆಡ್ಡಿ ಅವರು ಕೇಳಿದ್ರು. ಜಲಸಂಪನ್ಮೂಲ ಖಾತೆ ನನಗೆ ಬೇಡ ಅಂತ ಹೇಳಿದ್ರು. ಅಂತಿಮವಾಗಿ ಅವರಿಗೆ ಅರಣ್ಯ ಖಾತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಶುಗರ್ ಮತ್ತು ಟೆಕ್ಸ್ಟೈಲ್ ಖಾತೆಯನ್ನ ರುದ್ರಪ್ಪ ಲಾಮಾಣಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ KH ಮುನಿಯಪ್ಪರು ಕೂಡ ಖಾತೆ ಬದಲಾವಣೆಗೆ ಪಟ್ಟು ಹಿಡಿದಿದ್ರು. ಅಂತೆ ಕೂಡ ಅವರು ಕೂಡ ಸಮಾಜ ಕಲ್ಯಾಣ ಖಾತೆಯನ್ನ ಪಡೆದಿರ್ತಕ್ಕಂಥದ್ದು. ಇನ್ನ ಯುಟಿ ಖಾದರ್ ಅವರಿಗೆ ಹೆಚ್ಚುವರಿಯಾಗಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಹಿಂದೆ ಅದನ್ನ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯನ್ನ ಜಮೀರ್ ಅಹಮದ್ ನಿರ್ವಹಿಸಿದ್ದು. ಜಮೀರ್ ಅಹಮದ್ ಅವರಿಗೆ ಕೇವಲ ವಸತಿ ಖಾತೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನ ಶಿವರಾಜ್ ಎಸ್ ತಂಗಡಿಗೆ ಅವರಿಗೆ ಹಿಂದುಳಿದ ವರ್ಗ ಮತ್ತು ಕನ್ನಡ ಕಲ್ಚರ್ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಟಿ ರಘುಮೂರ್ತಿ ಅವರಿಗೆ ST ವೆಲ್ಫೇರ್ ಅಂದ್ರೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು ನವಿತಾ ಜೈನ್. ಈಗಾಗಲೇ ರಾಮಲಿಂಗಾರೆಡ್ಡಿ ಸೇರಿದಂತೆ KH ಮುನಿಯಪ್ಪ ಸೇರಿದಂತೆ ಅನೇಕರು ಕೂಡ ಏನು ಬೇಡಿಕೆ ಇಟ್ಟಿದ್ದು ಅದನ್ನ ಬದಲಾವಣೆ ಕೂಡ ಅಲ್ಲಿ ಮಾಡಲಾಗಿ ಒಂದು ರೀತಿಯಲ್ಲಿ ಯಾರ್ಯಾರಿಗೆ ಸಮಾಧಾನ ಮಾಡುವಂತ ಕೆಲಸಗಳಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಇದೀಗ ಸೂಚನೆಯನ್ನ ಕೊಟ್ಟಿದ್ದಾರಾ CM DK ಶಿವಕುಮಾರ್? ಇವತ್ತು ಮೀಟಿಂಗ್ ಅನ್ನು ಕೂಡ ಕರೆದಿದ್ರು. ಇದೀಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಯಾವೆಲ್ಲ ಖಾತೆ ಕೊಟ್ಟಿದೆ ಇವರೆಡೆ ಕೊಟ್ಟಿರ್ತಕ್ಕಂಥದ್ದಾಗಲೇ ಜಲಸಂಪನ್ಮೂಲ ಖಾತೆಯನ್ನ ಇದೀಗ ಚಲುವರಾಯಸ್ವಾಮಿ ಕೊಟ್ಟಿರೋದು. ಅದನ್ನು ಕೂಡ ಮೀಟಿಂಗ್ ನಲ್ಲಿ ಇಟ್ಟಿರ್ತಕ್ಕಂಥ. ಇನ್ನು ಬಸವರಾಜ ರಾಯರೆಡ್ಡಿ ಅವರು ಕೂಡ ಉನ್ನತ ಶಿಕ್ಷಣ ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥ. ಹಿಂದೆ 2013 ಮತ್ತು 2018 ಸಿದ್ದರಾಮಯ್ಯ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯನ್ನ ಬಸವರಾಜ ರಾಯರೆಡ್ಡಿ ಅವರು ನಿರ್ವಹಿಸಿದ್ರು. ಹಾಗಾಗಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಶಿವಲಿಂಗೇಗೌಡ ಅವ್ರ ನಿರೀಕ್ಷೆ ಅಂತ ಎಲ್ಲ ಒಂದ್ ಕಡೆ ವಸತಿ ಅಥವಾ ಕೃಷಿ ಇಲಾಖೆ ಕೊಡ್ತಾರೆ ಅಂತ ಹೇಳಿ ನಂಬಿದ್ರು. ಆದ್ರೆ ಅವರಿಗೆ ಇದೀಗ ಅಬಕಾರಿ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಪುಟ್ಟರಂಗ ಶೆಟ್ಟಿ ಅವರಿಗೆ ನಾವು ನಿರೀಕ್ಷೆಯಂತೆ ಅನಿಮಲ್ ಹಸ್ಬೆಂಡ್ರಿ ಅಂದ್ರೆ ಪಶುಸಂಗೋಪನಾ ಇಲಾಖೆ ಮತ್ತು ರೇಷ್ಮೆ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ವಿಜಯಾನಂದ ಕಶ್ಯಪ್ಪನವರಿಗೆ ಸಣ್ಣ ಕೈಗಾರಿಕೆ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಪ್ರಮುಖವಾಗಿ ಇಲ್ಲಿ SS ಮಲ್ಲಿಕಾರ್ಜುನ್ ಕೂಡ ಈ ಹಿಂದೆ ಯಾವ್ದನ್ನ ನಿರ್ವಹಿಸಿದ್ರು ಖಾತೆ ಅಂದ್ರೆ ಗಣಿ ಮತ್ತು ಭೂವಿಜ್ಞಾನ ಖಾತೆಯನ್ನು ನಿರ್ವಹಿಸಿದ್ರು. ಅದೇ ಖಾತೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸಮಾಜ ಕಲ್ಯಾಣ ಖಾತೆಗೆ ಸಂಬಂಧಪಟ್ಟ 4 ಸಚಿವರುಗಳು ಬೇಡಿಕೆ ಇಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಕೂಡ ಪ್ರಮುಖ ಬೇಡಿಕೆ ಇಟ್ಟಿದ್ರು. ನಂತರ ಶಿವರಾಜ್ ಎಸ್ ತಂಗಡಗಿ, PM ನರೇಂದ್ರ ಸ್ವಾಮಿ ಕೂಡ ಸಮಾಜ ಕಲ್ಯಾಣ ಖಾತೆ ಮೇಲೆ ಕಣ್ಣಿಟ್ಟಿದ್ರು. ಅಂತಿಮವಾಗಿ ಎಲ್ಲೊಂದ್ ಕಡೆ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಲಗೈ ಸಮುದಾಯಕ್ಕೆ ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಲಾಗಿತ್ತು. ಹಾಗಾಗಿ ಈ ಬಾರಿ ನೀವು ಎಡಗೈ ಸಮುದಾಯಕ್ಕೆ ಕೊಡಬೇಕಂತ ಹೇಳಿ ಪಟ್ಟು ಹಿಡಿದಂತ ಮುನಿಯಪ್ಪನವರು ಹಿಂದೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲೂ ಕೂಡ ಬೇಡಿಕೆಯನ್ನು ಇಟ್ಟಿದ್ರು. ಇತ್ತೀಚೆಗಷ್ಟೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಮಾಜ ಕಲ್ಯಾಣ ಖಾತೆ ಬೇಕಂತ ಹೇಳಿ ಪಟ್ಟು ಹಿಡಿದು ಅಂತಿಮವಾಗಿ ಎಲ್ಲೊಂದ್ ಕಡೆ ಮುಂದಿನ ದಿನಗಳೆಲ್ಲೊಂದ್ ಕಡೆ ಚುನಾವಣಾ ರಾಜಕೀಯದಿಂದ ಎಲ್ಲೊಂದ್ ಕಡೆ ದೂರ ಸರಿಯುವ ಕಾರಣಕ್ಕಾಗಿ ಅಂತಿಮವಾಗಿ KH ಮುನಿಯಪ್ಪನವರು ಸಮಾಜ ಕಲ್ಯಾಣ ಖಾತೆಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು ನವಿತಾ. ಇನ್ನು ನರೇಂದ್ರ ಸ್ವಾಮಿ ಅವರಿಗೆಲ್ಲ ಒಂದ್ ಕಡೆ ಅವರು ಕೂಡ ಸಮಾಜ ಕಲ್ಯಾಣ ಖಾತೆಗೆ ಬೇಡಿಕೆ ಇಟ್ಟರು. ಅಂತೆ ತಮ್ಮದೇ ಜಿಲ್ಲೆಯ ಈ ಹಿಂದೆ ಖಾತೆ ನಿರ್ವಹಿಸಿದಂತ ಚಲುವರಾಯಸ್ವಾಮಿ ಅವರ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಖಾತೆಯನ್ನ ಪಡೆದಿರ್ತಕ್ಕಂಥದ್ದು. ಇನ್ನು SC ಬಾಲಕೃಷ್ಣ ಅವರು ಎಲ್ಲೊಂದ್ ಕಡೆ ಸಣ್ಣ ನೀರಾವರಿ ಖಾತೆಯ ಬೇಡಿಕೆಯನ್ನು ಇಟ್ಟಿದ್ರು. ಅಂತಿಮವಾಗಿ ಪೌರಾಡಳಿತ ಇಲಾಖೆಯ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಅತಿ ದೊಡ್ಡ ನಿರಾಶೆ ಅಂತ ಹೇಳಿ B ನಾಗೇಂದ್ರ ಅವರಿಗೆ ನಿರಾಶೆ ಅಂತ ಹೇಳಲಾಗ್ತದೆ. ಅವರು ಪ್ರಮುಖ ಖಾತೆಗೆ ಬೇಡಿಕೆಯನ್ನು ಇಟ್ಟಿದ್ರು. ಆದ್ರೆ ಎಲ್ಲೊಂದ್ ಕಡೆ ಅವರಿಗೆ ಪ್ಲಾನಿಂಗ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಖಾತೆಯನ್ನು ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಜಮೀರ್ ಅಹಮದ್ ಕೂಡ ಎಲ್ಲೊಂದ್ ಕಡೆ ಅಲ್ಪಸಂಖ್ಯಾತ ಇಲಾಖೆ ಮೇಲೆ ಕಣ್ಣಿಟ್ಟಿದ್ರು. ಆದ್ರೆ ಅಲ್ಪಸಂಖ್ಯಾತ ಇಲಾಖೆ ಖಾತೆಯನ್ನ ಹೆಚ್ಚುವರಿಯಾಗಿ UT ಖಾದರ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನ ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಈಗಾಗಲೇ ಮುಖ್ಯಮಂತ್ರಿಗಳೇ ತಮ್ಮ ಬಳಿಯೇ ಇಟ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ BDA ಮತ್ತು BMRD ಕೂಡ ಮುಖ್ಯಮಂತ್ರಿಗಳು ತಮ್ಮ ಬಳಿ ಇಟ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿ ಫೈನಾನ್ಸ್ ಕೂಡ ಮುಖ್ಯಮಂತ್ರಿಗಳಿಗೆ ಬಳಿ ಇರ್ತಕ್ಕಂಥದ್ದು. ಇನ್ನು ಗುಪ್ತಚರ ಇಲಾಖೆ ಇರ್ತಕ್ಕಂಥದ್ದು ಮತ್ತು ಪ್ರಮುಖವಾಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆಯನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮ ಬಳಿ ಇಟ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆ ಅರ್ಬನ್ ಮತ್ತು ಲೋಕಲ್ ಬಾಡೀಸ್ ಸಂಬಂಧಪಟ್ಟ ಖಾತೆಯನ್ನು ಕೂಡ ಮುಖ್ಯಮಂತ್ರಿಗಳು ಇಟ್ಕೊಂಡಿರ್ತಕ್ಕಂಥದ್ದು.
ಕೆಲವೊಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ನಿರಾಳ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಜಲಸಂಪನ್ಮೂಲ ಖಾತೆ ಕೆಲವೊಂದ್ ಕಡೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಕಣ್ಣಿಟ್ಟಿದ್ರು. ಆದ್ರೆ ಅಂತಿಮವಾಗಿ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟರು. ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟ ಸಂದರ್ಭದಲ್ಲಿ ಕೆಲವೊಂದ್ ಕಡೆ ಖಾತೆಗೆಯನ್ನ ಯಶಸ್ವಿಯಾಗಿ ಕೆಲವೇ ದಿನಗಳಲ್ಲಿ ನಿರ್ವಹಿಸಿದ್ರು ಕೂಡ, ಆದ್ರೆ ಖಾತೆಯ ಮೇಲೆ ಅವರಿಗೆ ಅಷ್ಟೊಂದು ಪ್ರೀತಿ ಕಡಿಮೆ ಇತ್ತು ಅಂತ ಹೇಳಲಾಗ್ತದೆ. ಹಾಗಾಗಿ ಕೆಲವೊಂದ್ ಕಡೆ ನೂತನ ಸಚಿವರ ಸಂಪುಟ ರಚನೆ ಸಂದರ್ಭದಲ್ಲಿ ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಖಾತೆ ಬದಲಾವಣೆಗೆ ಮನವಿಯನ್ನು ಮಾಡಿದ್ರು. ಎಲ್ಲೊಂದ್ ಕಡೆ ವಸತಿ ಖಾತೆ ಅಥವಾ ನಗರಾಭಿವೃದ್ಧಿ ಖಾತೆ ಮೇಲೆ ಕಣ್ಣಿಟ್ಟಿದ್ರು. ಅಂತಿಮವಾಗಿ ಅರಣ್ಯ, ಪರಿಸರ ಮತ್ತು ಜೀವಿ ವಿಜ್ಞಾನ ಖಾತೆಯನ್ನು ಈಗ ಕೊಟ್ಟಿರ್ತಕ್ಕಂಥದ್ದು. ಅಂತೆಯೇ ಲಕ್ಷ್ಮಣ್ ಸವದಿ ಅವರು ಕೂಡ ಈ ಹಿಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಸಂದರ್ಭದಲ್ಲಿ ಅವರು ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಸಹಕಾರ ಖಾತೆಯನ್ನು ನಿರ್ವಹಿಸಿದ್ರು. ಅಂತೆಯೇ ಇದೀಗ ಅವರಿಗೆ ಆ ಖಾತೆಯಲ್ಲಿ ಒಂದಷ್ಟು ಹಿಡಿತ ಇರೋ ಕಾರಣಕ್ಕಾಗಿ, ಅದರ ಅನುಭವ ಇರೋ ಕಾರಣಕ್ಕಾಗಿ ಸಹಕಾರ ಖಾತೆಯನ್ನು ಕೂಡ ಲಕ್ಷ್ಮಣ್ ಸವದಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನ ಪ್ರಮುಖವಾಗಿರ್ತಕ್ಕಂಥ ಸಕ್ಕರೆ ಖಾತೆ ಮತ್ತು ಟೆಕ್ಸ್ಟೈಲ್ಸ್ ಜವಳಿ ಖಾತೆಯನ್ನ ರುದ್ರಪ್ಪ ಮಾನಪ್ಪ ಲಮಾಣಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಟಿ ರಘುಮೂರ್ತಿ ಅವರು ಕೂಡ ಎಲ್ಲೊಂದ್ ಕಡೆ ST ವೆಲ್ಫೇರ್ ಅನ್ನು ಕಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ST ವೆಲ್ಫೇರ್ ಮೇಲೆ ಹಲವರು ಕಣ್ಣಿಟ್ಟಿದ್ರು, ನಾಗೇಂದ್ರ ಕೂಡ ಕಣ್ಣಿಟ್ಟಿದ್ರು. ಆದ್ರೆ ಎಲ್ಲೊಂದ್ ಕಡೆ ವಾಲ್ಮೀಕಿ ಸಮುದಾಯ ನಿಗಮದ ಹಗರಣದ ಕಾರಣಕ್ಕಾಗಿ ಅವರಿಗೆ ಖಾತೆಯನ್ನ ಅವಾಗ ಕೊಡುವ ಬದಲು ಅವರಿಗೆ ಅಂಕಿ ಸಂಖ್ಯೆ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು ನವಿತಾ ಜೈನ್. ಒಟ್ಟಾರೆ ಎಲ್ಲೊಂದ್ ಕಡೆ ಅತಿ ದೊಡ್ಡ ಬದಲಾವಣೆ ಅಂತ ಇಲ್ಲ, ನಿರೀಕ್ಷೆಯಂತೆ ಖಾತೆ ಹಂಚಿಕೆಯನ್ನ ಮುಖ್ಯಮಂತ್ರಿಗಳು ಮಾಡಿರುವಂತದ್ದು ನವಿತಾ ಜೈನ್. ಪಟೇಲ್ರೆ, ಈಗ ಸಚಿವ ಸ್ಥಾನ ಅಂದ್ರೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಒಂದ್ ರೀತಿಯ ಗೊಂದಲ ಇತ್ತು, ಯಾರಿಗೆ ಏನು ಸಚಿವರಾಗ್ತಾರೋ ಇಲ್ವೋ. ಮಂಕಾಳ ವೈದ್ಯರು ಸೇರಿದಂತೆ ಅವರನ್ನ ಇತ್ತು, ಆನಂತರ SS ಮಲ್ಲಿಕಾರ್ಜುನ್. ಹೀಗೆ ಖಾತೆ ಹಂಚಿಕೆಯಲ್ಲೂ ದೊಡ್ಡ ಮಟ್ಟದ ಸರ್ಕಸ್ ಆಯಿತು. ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ದೊಡ್ಡ ಸವಾಲು ಕೂಡ ಆಗಿತ್ತು, DKಶಿಗೂ ಕೂಡ ಸವಾಲಾಗಿತ್ತು. ಸೊ ಈಗ ಇದರ ಹೈಕಮಾಂಡ್ ಯಾವ ರೀತಿಯಾಗಿ ನಿಭಾಯಿಸಿದೆ ಅನ್ನೋದು ಒಂದು, ಮತ್ತೇನದು ಬದಲಾವಣೆ ಆಗ್ಲಿಕ್ಕೆ ಇಲ್ವಲ್ಲ ಅಂತ ಹೇಳಿ. ಸದ್ಯದ ಮಟ್ಟಿಗೆ ಇದೊಂಥರ ಗಜಪ್ರಸವ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಎಲ್ಲ ಕಡೆ ಹೈಕಮಾಂಡ್ ನ ಒಂದು ನಿರ್ಧಾರದಿಂದ ಹಲವಾರು ನಾಯಕರಿಗೆ ಬೇಸರ ಆಗಿತ್ತು. ಸಚಿವ ಸಂಪುಟ ರಚನೆ ಮತ್ತು ಖಾತೆ ಹಂಚಿಕೆ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಆಗಿರ್ತಕ್ಕಂಥದ್ದು. ಆದ್ರೆ ಎಲ್ಲೊಂದ್ ಕಡೆ ಹೈಕಮಾಂಡ್ ಕಳೆದ 9 ದಿನಗಳಿಂದ ಕೂಡ ಖಾತೆ ಹಂಚಿಕೆ ಮಾಡದೆ ಇಲ್ಲಿ ಇರುವಂತದ್ದು ಎಲ್ಲೊಂದ್ ಕಡೆ ಅದು ಹಲವಾರು ಟೀಕೆ ಕೂಡ ಕಾರಣ ಆಗಿತ್ತು. ಒಂದು ಹಂತದಲ್ಲಿ ಕೇಂದ್ರದ ಕಾನೂನು ಮತ್ತು ಸಂಸದೀಯ ಸಚಿವರಾಗಿರ್ತಕ್ಕಂಥ ಕಿರಣ್ ರಿಜಿಜು ಕೂಡ ಕರ್ನಾಟಕದಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ಅವರ ನಾಯಕರು ಮಾತನಾಡ್ತಾರೆ. ಕರ್ನಾಟಕದಲ್ಲಿ ಮಹಿಳೆಯರಿಗೆ ಒಂದೇ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿ ಟೀಕೆ ಮತ್ತು ಟಿಪ್ಪಣಿ ಮಾಡಿದ್ರು. ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ತಿರುಗೇಟನ್ನು ಕೂಡ ಕೊಟ್ಟಿದ್ರು. ಆದ್ರೆ ಎಲ್ಲೊಂದ್ ಕಡೆ 9 ದಿನಗಳಿಂದ ನೆನಗುದಿಗೆ ಬಿದ್ದಿದ್ದಂತ ಈ ಖಾತೆ ಹಂಚಿಕೆ ಅಂತಿಮವಾಗಿ ಮುಖ್ಯಮಂತ್ರಿಗಳು ಇವತ್ತು ಹೈಕಮಾಂಡ್ ಜೊತೆ ಮಾತುಕತೆಯನ್ನ ಮಾಡಿ ಪಟ್ಟಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಪಟ್ಟಿಯಲ್ಲಿ ಅಂತ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋದು ಇಲ್ಲೆಲ್ಲೂ ಕೂಡ ಇಲ್ಲ. ಯಾವಾಗ ನೀಡುವಂತಹ ಚಾನ್ಸಸ್ ಇದೆ ಅಂತ ಹೇಳಿ, ಯಾರಿಗೆ ಯಾವಾಗ? ಸದ್ಯ ಈಗಾಗಲೇ ಅದು ಕುರುಬಕೋಟದ ಖಾತೆ ಆಗಿರ್ತಕ್ಕಂಥದ್ದು. ಅಂತಿಮವಾಗಿ ಗಾಯತ್ರಿ ಶಾಂತೇಗೌಡರವರು ಎಲ್ಲೊಂದ್ ಕಡೆ ದೆಹಲಿ ಮಟ್ಟದ ಲಾಬಿ ಮಾಡುವ ಮುಖಾಂತರ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಸುರ್ಜೇವಾಲ ಮುಖಾಂತರ ಲಾಬಿ ಮಾಡಿದ್ರೆಂಬ ಕಾರಣಕ್ಕಾಗಿ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬ್ಯಾಡಗಿಯ ಶಾಸಕರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣ ಅವರಿಗೆ ಖಾತೆಯನ್ನ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಕುರುಬಕೋಟದಿಂದ ಅವ್ರನ್ನ ಮಂತ್ರಿ ಮಾಡ್ಬೇಕಂತ ಹೇಳಿ ಬೇಡಿಕೆ ಇಟ್ಟಿದ್ದು. ಒಂದೇ ಸಿಂಗಲ್ ನೇಮ್ ಅನ್ನು ಕೂಡ ಕೊಟ್ಟು ಬಂದಿದ್ರು. ಆದ್ರೆ ಅಂತಿಮ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ನೋಡಿ ಸ್ವತಃ ಸಿದ್ದರಾಮಯ್ಯನವರು ಅಚ್ಚರಿಗೊಳಗಾದ್ರು. ಒಂದು ಹಂತದಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನ ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳಿದ್ರು, ಆಶೀರ್ವಾದ ಮಾಡಿ ಅಂತ ಹೇಳಿದ್ರು. ಅಂತ ಸಂದರ್ಭದಲ್ಲಿ ಇಬ್ಬರು MLCಗಳಿಗೆ ಎಲ್ಲೊಂದ್ ಕಡೆ ಮಂತ್ರಿ ಸ್ಥಾನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ನೀವು ಒಂದು ವೇಳೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತೀರಿ ಅಂತ ಹೇಳಿದ್ರೆ ನಾನು ಯತೀಂದ್ರ ಸಿದ್ದರಾಮಯ್ಯನ ರಾಜೀನಾಮೆ ಕೊಡಿಸ್ತೀನಿ ಅಂತ ಹೇಳಿ ಪರೋಕ್ಷವಾಗಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟರು. ಆ ನಂತರ ಗಾಯತ್ರಿ ಶಾಂತೇಗೌಡರು ಪ್ರಮಾಣ ವಚನಕ್ಕೆ ಸ್ವೀಕಾರಕ್ಕೆ ಹೋಗ್ಲಿಲ್ಲ. ಆದ್ರೆ ಅಂತಿಮ ಗಳಿಗೆಯಲ್ಲಿ ಎಲ್ಲೊಂದ್ ಕಡೆ ತೆಲಂಗಾಣದ ಲಾಬಿಯ ಮುಖಾಂತರ ಬೋಸ್ರಾಜ್ ಅವರ ಹೆಸರು ಅಂತಿಮ ಪಟ್ಟಿಗೆ ಬಂತು. ಆದ್ರೆ ಅಲ್ಲೂ ಕೂಡ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಎಲ್ಲೊಂದ್ ಕಡೆ ಇದು ಮಹಿಳಾ ಕೋಟ ಆಗಿರ್ತಕ್ಕಂಥ ಯಾವುದೇ ಕಾರಣಕ್ಕೂ ಯಾರಿಗೂ ಅವಕಾಶ ಕೊಡಬಾರ್ದು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ರು. ಇದರ ಬೆನ್ನಲ್ಲೆಲ್ಲ ಒಂದ್ ಕಡೆ ಸಚಿವಾಕಾಂಕ್ಷಿಗಳು ಯಾರಿಗೆ ಸಚಿವ ಸ್ಥಾನ ಸಿಗಲಿಲ್ಲ, ಬಹುತೇಕರು ಎಲ್ಲ ಒಂದ್ ಕಡೆ ಸರ್ಕಾರದ ವಿರುದ್ಧ ಮುಗಿಬೀಳಲು ಆರಂಭಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ವಿಜಯನಗರದ ಶಾಸಕ ಆಗಿರ್ತಕ್ಕಂಥ ಕೃಷ್ಣಪ್ಪನವರು ಆಟಕ್ಕೆ ಬಿದ್ರು. ಅಂತಿಮವಾಗಿ ಎಲ್ಲ ಒಂದ್ ಕಡೆ ಕೃಷ್ಣಪ್ಪನವರು ಸಮಾಧಾನ ಪಡಿಸುವ ಹಂತವೂ ಕೂಡ ಇರ್ತಕ್ಕಂಥದ್ದು. ಸದ್ಯ ಇದೀಗ ವಿಧಾನಮಂಡಲದ ಅಧಿವೇಶನದ ಬಳಿಕ ಈಗಾಗಲೇ ಇರ್ತಕ್ಕಂಥ ಒಂದು ಮಹಿಳಾ ಕೋಟವನ್ನು ತುಂಬುವಂಥದ್ದು. ಅಗತ್ಯ ಬಿದ್ದರೆ ಕೃಷ್ಣಪ್ಪನವರು ಅಥವಾ ಪ್ರಿಯಾ ಕೃಷ್ಣ ಅವರು ಒಪ್ಪಿದ್ರೆ ಅವರ ಕುಟುಂಬಕ್ಕೆ KPCC ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕೊಡುವಂಥದ್ದು ಮತ್ತು ಅವ್ರು ಇನ್ನೂ ಒಪ್ಪಿದ್ರೆ BDA ಚೇರ್ಮನ್ ಅಂತ ಪ್ರಮುಖ ಹುದ್ದೆಯನ್ನು ಕೊಡುವಂಥದ್ದು. ಎರಡಕ್ಕೂ ಒಪ್ಪಿಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಯಾವ್ದಾದ್ರು ಸಚಿವರ ರಾಜೀನಾಮೆಯನ್ನು ಪಡೆದು ಕೃಷ್ಣಪ್ಪನವ್ರನ್ನ ಸಚಿವರನ್ನಾಗಿ ಮಾಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಆದ್ರೆ ವಿಧಾನಮಂಡಲ ಅಧಿವೇಶನ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಮತ್ತೆ ಸಂಪುಟಕ್ಕೆ ಸರ್ಜರಿ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಇದು ವಿಪಕ್ಷಗಳಿಗೆ ರಾಜಕೀಯ ಅಸ್ತ್ರ ಆಗುತ್ತೆ ಎಂಬ ಕಾರಣಕ್ಕಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಂತಿಮವಾಗಿ ಎಲ್ಲೊಂದ್ ಕಡೆ ಸಂಪುಟಕ್ಕೆ ಸರ್ಜರಿಗೆ ವಿಚಾರ ಸಂಬಂಧಪಟ್ಟ ಹಾಗೆ ಎಲ್ಲೊಂದ್ ಕಡೆ ಅದನ್ನ ಮುಂದೂಡಿಕೆಯನ್ನು ಮಾಡಿರ್ತಕ್ಕಂಥದ್ದು. ವಿಧಾನಮಂಡಲ ಅಧಿವೇಶನ ಮುಗಿದ ಬಳಿಕ ಮಹಿಳಾ ಕೋಟವನ್ನು ಕೂಡ ತುಂಬಿಸುವಂಥದ್ದು ಮತ್ತು ಕೃಷ್ಣಪ್ಪನವರು ಕೂಡ ಅವಕಾಶ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇಲ್ಲಿ ಪ್ರಮುಖವಾಗಿ KH ಮುನಿಯಪ್ಪ ಅವರಿಗೆ ರಾಜೀನಾಮೆ ನೀಡಿ ಅವರ ಪುತ್ರಿ ರೂಪಾ ಶಶಿಧರ್ ಅವರಿಗೆ ಕೊಡಿಸುವ ಬಗ್ಗೆ ಚರ್ಚೆ ನಡೆದಿತ್ತು. ಆದ್ರೆ ಇದನ್ನ ಸಮಾಜ ಕಲ್ಯಾಣ ಖಾತೆಯನ್ನ
KH ಮುನಿಯಪ್ಪರಿಗೆ ಕೊಟ್ಟಿರೋ ಕಾರಣಕ್ಕಾಗಿ ಬಹುತೇಕ ಅವರ ರಾಜೀನಾಮೆ ಪಡೆಯೋದು ಸಾಧ್ಯ ಇಲ್ಲ ಅಂತಲೇ ಹೇಳಲಾಗ್ತಿದೆ. ಇನ್ನ ಎಲ್ಲ ಒಂದ್ ಕಡೆ ನಾಗೇಂದ್ರ ಅವರ ಮೇಲೆ ಗಂಭೀರ ಆರೋಪ ಬಂತು. ದೆಹಲಿಗೆ ತೆರಳಿರ್ತಕ್ಕಂಥ ಇಡಿ ಅನುಮತಿ ಇಲ್ಲದೆ, ಕೋರ್ಟ್ ಅನುಮತಿ ಇಲ್ಲದೆ ದೆಹಲಿಗೆ ತೆರಳಿದೆ ಅಂತ ಹೇಳಿ ಎಲ್ಲ ಒಂದು ಕಂಟಕ ಬಂದಿತ್ತು. ಇದೀಗ ಕೋರ್ಟ್ ಮುಖಾಂತರ ಅವ್ರು ಎಲ್ಲೊಂದ್ ಕಡೆ ದೇಶದ ಯಾವುದೇ ಮೂಲೆಗೆ ಬೇಕಾದ್ರೂ ಹೋಗ್ಬೋದು, ಅದು ದೇಶ ಬಿಟ್ಟು ಹೋಗುವಂತಿಲ್ಲ ಅಂತ ಹೇಳಿ ಎಲ್ಲೊಂದ್ ಕಡೆ ಅದಕ್ಕೆ ಆದೇಶವನ್ನು ತಂದಿರ್ತಕ್ಕಂಥ. ಹಾಗಾಗಿ ಅವರು ನಿರಾಳಾಗಿರ್ತಕ್ಕಂಥ, ಹಾಗಾಗಿ ಅವರಿಗೆ ಅವರ ರಾಜೀನಾಮೆಯನ್ನು ಕೂಡ ತೆಗೆದುಕೊಳ್ಳದೇ ಇರಲಿಕ್ಕೆ ನಿರ್ಧಾರವನ್ನು ಮಾಡಿದ್ರು. ಒಂದ್ ವೇಳೆ ನಾಗೇಂದ್ರ ಅನ್ನಪೂರ್ಣ ತುಕಾರಾಮ್ ಹೆಸರು ಮುನ್ನೆಲೆಗೆ ಬಂದಿತ್ತು. ಪಟೇಲ್ರೆ, ಈಗ ಮತ್ತೊಂದ್ ಕಡೆ ಈಗ RV ದೇಶಪಾಂಡೆ, ಪೊನ್ನಣ್ಣ ಜೊತೆಗೆ ಮಂಕಾಳ ವೈದ್ಯರು ಅವರೆಲ್ಲರೂ ಕೂಡ ಸಮಾಧಾನ ಮಾಡೋ ಪ್ರಯತ್ನ ಕೂಡ ಆಯ್ತು ಅಂತ. ಖಂಡಿತವಾಗ್ಲಿ, ಯಾಕಂತ ಹೇಳಿದ್ರೆ ಇಡೀ ಸಚಿವ ಸಂಪುಟದಲ್ಲಿ ಬ್ರಾಹ್ಮಣ ಕೋಟಾನ ಕೊಡಬೇಕಾಗಿತ್ತು. ಆದ್ರೆ ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ದಿನೇಶ್ ಗುಂಡೂರಾವ್ ಅವರಿಗೆ ಆಹಾರ ಇಲಾಖೆ ಖಾತೆಯನ್ನು ಕೊಟ್ಟಿದ್ರು, ಯಶಸ್ವಿಯಾಗಿ ಕೂಡ ನಿರ್ವಹಿಸಿದ್ರು. ಆದ್ರೆ ಈ ಬಾರಿ ಸಂಪುಟ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಒಂದ್ ಕಡೆ ಬ್ರಾಹ್ಮಣರಿಗೆ ಅವಕಾಶನ ಕೊಡಲಿಲ್ಲ ಅಂತ ಹೇಳಿ ಗಂಭೀರವಾದ ಆರೋಪಗಳೇ ಬಂತು. ಹಾಗಾಗಿ ಮತ್ತು ದಿನೇಶ್ ಗುಂಡೂರಾವ್ ಸೇರಿದಂತೆ RV ದೇಶಪಾಂಡೆ ಕೂಡ ಪ್ರಮುಖ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಆಗಿದ್ರು. ಅಂತಿಮವಾಗಿ ಎಲ್ಲ ಒಂದ್ ಕಡೆ ಬ್ರಾಹ್ಮಣ ಸಮುದಾಯಕ್ಕೆ ನಾವು ಒತ್ತು ಕೊಟ್ಟಿದ್ದೇವೆ ಮತ್ತು ಹಿರಿಯರಾಗಿರ್ತಕ್ಕಂಥ RV ದೇಶಪಾಂಡೆ ಅವರು ಕೂಡ ಕೆಲವೊಂದ್ ಕಡೆ ಅವರಿಗೆ ಮನ್ನಣೆಯನ್ನು ಕೊಟ್ಟಿದ್ದೀವಿ ಅನ್ನೋ ಮುಖಾಂತರ ಅವರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ RV ದೇಶಪಾಂಡೆ ಅವರಿಗೆ ಆಡಳಿತ ಸುಧಾರಣಾ ಆಯೋಗಕ್ಕೆ ನೇಮಿಸಿ ಆದೇಶ ಹೊರಟಿರ್ತಕ್ಕಂಥದ್ದು ಮತ್ತು ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥ. ಅದರಲ್ಲಿ ಒಂದ್ ಕಡೆ ಸರ್ಕಾರ ಬ್ರಾಹ್ಮಣ ಸಮುದಾಯದ ಕೋಟಾದಲ್ಲಿ ಒಂದ್ ಕಡೆ RV ದೇಶಪಾಂಡೆ ಅವರಿಗೆ ಆಡಳಿತ ಸುಧಾರಣಾ ಸಮಿತಿಯನ್ನು ಕೊಟ್ಟಿದೆ ಅಂತ ಹೇಳಿ ಎಲ್ಲೊಂದ್ ಕಡೆ ಐ ವಾಷಿಂಗ್ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ನವಿತಾ ಜೈನ್. ಇನ್ನ ಮಂಕಾಳವ್ರನ್ನ ಎಲ್ಲೊಂದ್ ಕಡೆ ದಿಢೀರ್ನೆ ಅವರ ಹೆಸರು ಪಟ್ಟಿಯಲ್ಲಿ ಇನ್ನೇನು ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನುವ ಅಷ್ಟರೊಳಗಡೆ ಅವರ ಹೆಸರಿಗೆ ಬದಲಾಗಿ ಪಟ್ಟಿಯಲ್ಲಿ ಮಹತ್ತರ ಬದಲಾವಣೆ ಆಯಿತು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕೃಪಾ ಕಟಾಕ್ಷದಿಂದ SS ಮಲ್ಲಿಕಾರ್ಜುನ ಹೆಸರು ಮುನ್ನೆಲೆಗೆ ಬಂತು. ಅದಾದ ನಂತರ ಇದೀಗ ಮಂಕಾಳ ವೈದ್ಯರನ್ನು ಸಮಾಧಾನ ಪಡಿಸಲು ಅವರಿಗೆ ಉಪಸಭಾಪತಿ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಉಪಸಭಾಪತಿಯಾಗಿ ಆಗ್ಬೇಕಾಗಿದ್ದಂತ AS ಪನ್ನಣ್ಣರವನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ಸಂಪುಟ ದರ್ಜೆಯ ಸ್ಥಾನಮಾನ ಕೊಟ್ಟು ನೇಮಕ ಮಾಡಿರ್ತಕ್ಕಂಥದ್ದು ನವಿತಾ ಜೈನ್. ಒಟ್ಟಾರೆ ಸಮಾಧಾನ ಸೂತ್ರದ ಅಡಿ ಈಗ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸುವ ತಂತ್ರದ ಮೊರೆ ಹೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವರು ಅಂತಿಮವಾಗಿ ಸುಗಮವಾಗಿ ಸರ್ಕಾರ ಸಭೆಯ ಅಧಿವೇಶನವನ್ನು ನಡೆಸಬೇಕು. ಹಾಗಾಗಿ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಎಲ್ಲರನ್ನೂ ಕೂಡ ಮನವೊಲಿಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ನವಿತಾ ಜೈನ್. ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ.